ಕೊಡೈಕೆನಾಲಿಂದ ಈಗ ನಾನು ಕೊಡೈಕೆನಾಲ್ ಹತ್ತಿರ ಅಲ್ಲಿ ಯಾವುದೆಲ್ಲ ಜಾಗಗಳಿದೆ ಆ ಕಡೆ ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಅಂತೆ. ಹೇಯ್ ಹೇಯ್ ಬಂತು ವೈಲ್ಡ್ ಇದಿದೆಯಲ್ಲ ಕಾಡ್ಕೋಣ. ಬಂತು ಬೈಕ್ ಇಲ್ಲಿ ಪರವಾಗಿಲ್ಲ, ಏನಾಗಲ್ಲ. ಮುಚ್ಕೊಳ್ರಿ, ಮುಚ್ಚಿ ಬೇಡ. ಸೊ ಅಲ್ಲಿ ನೋಡಿ, ನಾವು ಕಾಡ್ಕೋಣನ್ನು ಹುಡುಕ್ಲಿಕ್ಕೆ ಎಲ್ಲೋ ಸಫಾರಿ, ವೈಲ್ಡ್ ಲೈಫ್ ಸಫಾರಿಗೆಲ್ಲ ಹೋಗ್ತೀವಿ. ಇಲ್ಲೇ ನಮ್ಮ ಹಾಸ್ಟೆಲ್ನ ಎದುರುಗಡೆನೇ ಇದೆ. ಏನು ಹೇಳಿ. ಸೊ ನೋಡಿ, ಫೈನಲಿ ನಾವು ಈ ಗುಣ ಕೇವ್ಸ್ ಕಡೆ ಬಂದಿದ್ದೇವೆ. ಸೊ ಗುಣ ಕೇವ್ಸ್ ನಾನು ಬಂದದ್ದು ಈಗ 9 ಗಂಟೆ ಹೊತ್ತಿಗೆ. ಸೊ ನೀವು ಇದೇ ಒಂದು 10-11 ಗಂಟೆ ಹೊತ್ತಿಗೆ ಬಂದರೆ ಫುಲ್ ರಶ್ ಇರುತ್ತೆ. ಬಟ್ ಈಗ ನೋಡಿ ಯಾರೂ ಇಲ್ಲ, ಒಂದು 4-5 ಜನ ಇದ್ದಾರೆ ಅಷ್ಟೇ. மனிதர் உணர்ந்து கொள்ள இது மனித காதல் அல்ல, அதையும் தாண்டி புனிதமானது. ಬಟ್ ಆ ಕಡೆ ಹೋಗಲಿಕ್ಕೆ ಒಂದು ದಾರಿ ಇದೆ, ಬಟ್ ನಾವು ಹೋಗೋದು ಬೇಡ. ನೋಡಿ, ಈ ಕಡೆ ಹೋದರೆ ಆ ಮಂಜು ಮೇಲ್ ಬಾಯ್ಸಲ್ಲಿ ಸುಭಾಷ್ ಅವರೆಲ್ಲ ಹೋಗಿದ್ರಲ್ಲ ಅದೇ ಜಾಗಕ್ಕೆ. ಸೊ ಈ ಕಡೆಯಿಂದ ಹೋಗಬೇಕಾಗ್ತದೆ. மனிதர் உணர்ந்து கொள்ள இது மனித காதல் அல்ல, அதையும் தாண்டி புனிதமானது. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಈ ಕೊಡೈಕೆನಾಲ್ನು ಪ್ರಿನ್ಸಸ್ ಆಫ್ ಮೌಂಟೇನ್ಸ್ ಅಂತ ಕರೀತಾರೆ. ಯಾಕೆಂದರೆ ಅಷ್ಟೊಂದು ಮೌಂಟೇನ್ಗಳಿದೆ, ಅಷ್ಟೊಂದು ಸುಂದರವಾದ ಮೌಂಟೇನ್ಸ್ಗಳಿದೆ. ಈ ಮೌಂಟೇನ್ಸನ್ನು ತೋರಿಸಲಿಕ್ಕೆ ನಾನು ನಿಮಗೆ ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾ ಇದ್ದೇನೆ. ಅದುವೇ ಇಲ್ಲಿ ಕಾಣಿಸ್ತಿರುವಂತಹ ಕೋಕರ್ಸ್ ವಾಕ್. ಈ ಕೋಕರ್ಸ್ ವಾಕ್ ಅಂತ ನಾವು ಮಡಿಕೇರಿಯಲ್ಲಿ ಹೇಗೆ ರಾಜಾ ಸೀಟ್ ಇದೆ, ಅಲ್ಲಿಂದ ಹೇಗೆ ಒಂದು ಬ್ಯೂಟಿಫುಲ್ ಸೀನರಿ ಕಾಣಿಸುತ್ತೆ, ಅದೇ ಥರ ಇಲ್ಲಿ ಕೂಡ ಸೀನರಿ ಕಾಣಿಸುತ್ತೆ. ಸೊ ಅದನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಇವತ್ತು ನಾನು ಯಾವುದೆಲ್ಲ ಜಾಗಗಳನ್ನು ತೋರಿಸ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ತೋರಿಸ್ತೇನೆ. ಕರೆಕ್ಟಾಗಿ ಏನು ಪ್ಲ್ಯಾನ್ ಮಾಡಲಿಲ್ಲ, ಬಟ್ ಯಾವುದೆಲ್ಲ ಜಾಗ ತೋರಿಸ್ಲಿಕ್ಕೆ ಆಗುತ್ತೆ ಅದು ನೋಡುವ. ಮತ್ತು ಫೇಮಸ್ ಆಗಿ ಕೊಡೈಕೆನಾಲ್ ಆಗಿರುವಂಥದ್ದು ಗುಣ ಕೇವ್ಸ್, ಅದು ಕೂಡ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಸದ್ಯಕ್ಕೆ ಇಲ್ಲಿಂದ ಈ ಕೋಕರ್ಸ್ ವಾಕ್ ಕಡೆಗೆ ಹೋಗುವ. ಈ ಕೋಕರ್ಸ್ ವಾಕ್ ಕಡೆ ಹೋಗಬೇಕಂತ ಆದರೆ ಇಲ್ಲಿ ಎಂಟ್ರಿ ಫೀಸ್ ಕೂಡ ಇದೆ. ಸೊ ಎಂಟ್ರಿ ಫೀಸ್ ಎಷ್ಟಿದೆ ಅಂತ ನೋಡ್ಕೊಂಬರೋಣ. ಹಾಗೆಯೇ ಸುಮಾರು ಊರಿನ ಟ್ರಾವೆಲರ್ಸ್ ಜೊತೆ ನಮ್ಮ ಕರ್ನಾಟಕದ ಟ್ರಾವೆಲರ್ಸ್ ಕೂಡ ಇದ್ದಾರೆ. ಏನೆಲ್ಲ ಮಾಡ್ತಾರೆ ನೋಡುವ. ಹಾಕ್ಬೇಕಾ ನಿಮ್ಮನ್ನು ಸೊ ಆಗಲೇ ಹೇಳಿದ ಹಾಗೆ ನಾನೀಗ ಕೋಕರ್ಸ್ ವಾಕಲ್ಲಿ ಇದ್ದೇನೆ. ಸೊ ಕೋಕರ್ಸ್ ವಾಕಲ್ಲಿ ನಾನಿಲ್ಲಿ ಬರಬೇಕಂತಾದರೆ ನಾನು ಆಗಲೇ ಹೇಳಿದೆ, ನೀವೇನಾದರೂ ಸೋಲೋ ಆಗಿ ಬರೋದಂತ ಆದರೆ ನೀವು ಟ್ಯಾಕ್ಸಿಯಲ್ಲಿ ಬರಬೇಕಾಗುತ್ತೆ ಅಥವಾ ರೆಂಟಲ್ ಬೈಕ್ಸಲ್ಲಿ ಬರಬೇಕಾಗುತ್ತೆ, ಯಾವುದೇ ಜಾಗದಲ್ಲಿ. ಬಟ್ ಕೊಡೈಕೆನಾಲಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ರೆಂಟಲ್ ಬೈಕ್ ಆಗಲಿ ಅಥವಾ ಈ ಆಟೋ ರಿಕ್ಷಾ ಆಗಲಿ ಆ ಥರದ್ದು ಏನೂ ಇಲ್ಲ. ಸೊ ನೀವಿಲ್ಲಿ ಟ್ಯಾಕ್ಸಿ ಮಾಡಬೇಕಂತಾಗುತ್ತೆ. ಸೊ ಹಾಗಾಗಿ ನಾವು ಟ್ಯಾಕ್ಸಿಯನ್ನು ಮಾಡ್ತಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಿದೆ, ಸೋಲೋ ಆಗಿ ಬರೋದಂತ ಆದರೆ ಟ್ಯಾಕ್ಸಿ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ನನ್ನ ಜೊತೆ ಈಗ ಸೋಲೋ ಟ್ರಾವೆಲರ್ ಆಗಿರುವಂತಹ ಕರ್ನಾಟಕದವರೇ, ಚಿಕ್ಕಮಂಗ್ಳೂರಿನವರಾಗಿರುವಂತಹ ಫಾರೂಕ್ ಅವರಿದ್ದಾರೆ. ಸೊ ಅವರು ನಿನ್ನೆ ಬಂದಿದ್ದಾರೆ. ಸೊ ಯಾವುದೆಲ್ಲ ಜಾಗಕ್ಕೆ ಹೋದ್ರಿ ಸರ್ ನಿನ್ನೆ? ನಾವು ಪೂಂಡಿ ಹೋಗಿದ್ವಿ. ಓಕೆ. ಸೊ ಆ ಪೂಂಡಿ ಫುಲ್ ಸ್ಟ್ರೆಚ್ ಎಲ್ಲ ಮಾಡಿದ್ವಿ. ಸೊ ಅರೌಂಡ್ 60 ಕಿಲೋಮೀಟರ್ಸ್ ಲಾಸ್ಟ್ ಕೊಡೈಕೆನಾಲ್ ಲಾಸ್ಟ್ ವಿಲೇಜ್ ತನಕ ಹೋಗಿ ಬಂದ್ವಿ ನಾವು. ಓಕೆ. ವೆರಿ ಗುಡ್ ಅಡ್ವೆಂಚರಸ್ ಜರ್ನಿ. ಓಕೆ. ಆ್ಯಕ್ಚುಲಿ ಇವರು ನಮ್ಮ ಚಿಕ್ಕಮಂಗ್ಳೂರಿಂದ ಬೈಕಲ್ಲೇ ಬಂದಿದ್ದಾರೆ. ಸೊ ಹಾಗಾಗಿ ಅದೊಂದು ತುಂಬ ಬೇರೆ ಎಕ್ಸ್ಪೀರಿಯನ್ಸ್, ಬೇರೆ ರೀತಿಯ ಎಕ್ಸ್ಪೀರಿಯನ್ಸ್ ಅನ್ನೋದು. ಸೂಪರ್. ಯಾವ ರೂಟಲ್ಲಿ ಬಂದ್ರಿ ನಾವು? ಥ್ರೂ ಮೈಸೂರು, ಚಾಮರಾಜನಗರ್, ದೆನ್ ಸತ್ಯಮಂಗಲಂ ಫಾರೆಸ್ಟ್. ಓಕೆ. ಫಾರೆಸ್ಟಲ್ಲಿ ಸಿಗುತ್ತೆ. ಹಾಂ. ಸೊ ಹಾಗಾಗಿ ನೋಡಿ, ಈಗ ಇಲ್ಲಿಂದ ನಾನು ಕೋಕರ್ಸ್ ವಾಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಕೋಕರ್ಸ್ ವಾಕ್ ಯಾವ ಥರ ಇದೆ ಅಂತ ಒಮ್ಮೆ ನೀವೇ ನೋಡಿ. ನಿನ್ನ ಕಣ್ಣಿಗಂತೂ ನಾನು ನಿರಪಯೋಗಿಗಳು, ಇನ್ನು ಬೇರೆ ಏನು ಬೇಕು ಪ್ರೇಮಯೋಗಿಯಾಗಲು. ಅರಳುವ ಸದನು ನಿನ್ನ ನಗೆಯಲ್ಲಿ ಕೇಳಬಲ್ಲೆ, ನನ್ನ ಏಕಾಂತವನ್ನು ತಿತ್ತಿಕೊಡು ನೀನೀಗ ನಿಂತಲ್ಲೇ.
ಸೊ ನೀವೇನಾದರೂ ಕೊಡೈಕೆನಾಲ್ ಬಂದರೆ ಈ ಕೋಕರ್ಸ್ ವಾಕ್ ಬಂದೇ ಬರ್ಬೋದು, ಯಾಕೆಂದರೆ ಇದು ಜಸ್ಟ್ ಸಿಟಿಯಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇಲ್ಲಿಂದ ಒಂದು ಬ್ಯೂಟಿಫುಲ್ ಸನ್ರೈಸ್ ಕೂಡ ನೋಡ್ಬೋದು. ಹಾಗೆಯೇ ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ತುಂಬ ಒಂದು ಒಳ್ಳೆ ಸೀನರಿ ಕೂಡ ನೋಡ್ಬೋದು. ಆ ಸೀನರಿ ವೀಡಿಯೋ ನೋಡ್ಕೊಂಬಂದ್ರಿ. ಹಾಗೆಯೇ ನಮಗೆಲ್ರಿಗೂ ಕೊಡೈಕೆನಾಲ್ ಅಂತ ಹೇಳುವಾಗ ನಮ್ಗೆ ನೆನಪಾಗೋದು ಇಲ್ಲಿನ ಚಳಿ. ಆದರೆ ಇಲ್ಲಿ ಬೆಳಿಗ್ಗೆ ಹೊತ್ತಲ್ಲಿ ಯಾವ ಚಳಿ ಕೂಡ ಇಲ್ಲ. ಸೊ ಇಲ್ಲಿ ಚಳಿ ಸ್ಟಾರ್ಟ್ ಆಗೋದು 2 ಗಂಟೆ ಮೇಲೆ. ಸೊ ಬೆಳಿಗ್ಗೆ ಹೊತ್ತಲ್ಲಿ ಇಲ್ಲಿ ಬಿಸಿಲಿರೋದ್ರಿಂದ ಚಳಿ ಗೊತ್ತೇ ಆಗೋದಿಲ್ಲ. ಅದೇ ನೈಟ್ ಹೊತ್ತಲ್ಲಿ ನಿಮಗೆ ಇಲ್ಲಿ 10 ಡಿಗ್ರಿ 12 ಡಿಗ್ರಿ, ನಿನ್ನೆ ಅಂತೂ 12 ಡಿಗ್ರಿ ಸೆಲ್ಸಿಯಸ್ ಇತ್ತು. ಸೊ ತುಂಬ ಚಳಿ ಇರ್ತದೆ. ಸೊ ಹಾಗಾಗಿ ಬೆಳಿಗ್ಗೆ ಹೊತ್ತಲ್ಲಿ ಅಷ್ಟೇನು ಚಳಿ ಇರೋದಿಲ್ಲ. ಸೊ ನಿಮಗೇನಾದರೂ ಚಳಿಯಿಂದ ಅಲರ್ಜಿ ಇದ್ದರೆ ಬೆಳಿಗ್ಗೆ ಹೊತ್ತಲ್ಲೇ ಜಾಗಗಳನ್ನು ಸುತ್ತಾಡಿ ಅಂತ ಹೇಳ್ತೇನೆ. ಬೆಳಿಗ್ಗೆ ಹೊತ್ತಲ್ಲೇ ನೀವು ಜಾಗಗಳನ್ನು ಸುತ್ತಾಡ್ಬೋದು. ಇಲ್ಲಿ ಯಾವುದೆಲ್ಲ ಜಾಗಗಳನ್ನು ಸುತ್ತಾಡ್ಬೋದು ಅಂತ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೇನೆ. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಎಲ್ಲೆಲ್ಲ ಹೋಗ್ಬೋದು ಅಂತ. ಸದ್ಯಕ್ಕೆ ಇಲ್ಲಿಂದ ಈ ಬ್ಯೂಟಿಫುಲ್ ನೇಚರನ್ನು ನೋಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಜಾಗ ಆದಂತಹ ಗುಣ ಕೇವ್ಸ್ ಕಡೆ ಹೋಗುವ. ಗುಣ ಕೇವ್ಸ್ ತುಂಬ ಅಂದರೆ ತುಂಬ ಫೇಮಸ್ ಆಗಿದೆ. ಅದು ಬಿಟ್ಟು ಈ ಮಂಜುಮೇಲ್ ಬಾಯ್ಸ್ ಬಂದ ಮೇಲಂತೂ ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ತಮಿಳುನಾಡು ಗೌರ್ಮೆಂಟ್ ಇಲ್ಲಿಗೆ ಪಾಸ್ಗಳನ್ನು ಮಾಡಬೇಕಾಯಿತು. ಸೊ ಆ ಗುಣ ಕೇವ್ಸ್ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಹಾಗೆಯೇ ನೀವೇನಾದರೂ ಕೋಕರ್ಸ್ ವಾಕ್ ಬರೋದಂತಾದರೆ ಒಬ್ಬರಿಗೆ 20 ರೂಪೀಸ್ ಎಂಟ್ರಿ ಫೀಸ್ ಕೂಡ ಇದೆ. ಸೊ ಇದಿಷ್ಟು ಈ ಕೋಕರ್ಸ್ ವಾಕ್ನ ಬಗ್ಗೆ. ಇನ್ನು ಡೈರೆಕ್ಟಾಗಿ ನಾವು ನೆಕ್ಸ್ಟ್ ಜಾಗದಲ್ಲಿ ಸಿಗುವ, ಬನ್ನಿ. ನೋಡಿ ಫೈನಲಿ ನಾವು ಈ ಗುಣ ಕೇವ್ಸ್ ಕಡೆ ಬಂದಿದ್ದೇವೆ. ಸೊ ಗುಣ ಕೇವ್ಸ್ ನಾನು ಬಂದದ್ದು ಈಗ 9 ಗಂಟೆ ಹೊತ್ತಿಗೆ. ಸೊ ನೀವು ಇದೇ ಒಂದು 10-11 ಗಂಟೆ ಹೊತ್ತಿಗೆ ಅಂದರೆ ಫುಲ್ ರಶ್ ಇರುತ್ತೆ. ಬಟ್ ಈಗ ನೋಡಿ ಯಾರೂ ಇಲ್ಲ, ಒಂದು 4-5 ಜನ ಇದ್ದಾರೆ ಅಷ್ಟೇ. ಸೊ ಅತ್ಯಂತ ಸುಂದರವಾಗಿರುವಂತಹ ಜಾಗ. ಬಟ್ ನಾನು ನಿಮಗೆ ಆ ಮಂಜುಮೇಲ್ ಬಾಯ್ಸಲ್ಲಿ ತೋರಿಸಿದಂತಹ ಜಾಗವನ್ನು ತೋರಿಸ್ತೇನೆ, ಅದು ಯಾವ ಥರ ಇದೆ ಅಂತ. ಬಟ್ ಆ ಕಡೆ ಹೋಗಲಿಕ್ಕೆ ಒಂದು ದಾರಿ ಇದೆ, ಬಟ್ ನಾವು ಹೋಗೋದು ಬೇಡ. ನೋಡಿ ಈ ಕಡೆ ಹೋದರೆ ಆ ಮಂಜುಮೇಲ್ ಬಾಯ್ಸಲ್ಲಿ ಸುಭಾಷ್ ಅವರೆಲ್ಲ ಹೋಗಿದ್ರಲ್ಲ ಅದೇ ಜಾಗಕ್ಕೆ. ಸೊ ಈ ಕಡೆಯಿಂದ ಹೋಗಬೇಕಾಗ್ತದೆ. ಇಲ್ಲಿಂದ ಇನ್ನೂ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ. ಸೊ ಆ ವ್ಯೂ ಪಾಯಿಂಟ್ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿಂದ ವ್ಯೂ ಯಾವ ಥರ ಇದೆ ಅಂತ ತೋರಿಸ್ತೇನೆ, ಬನ್ನಿ. ಸೊ ಅದರ ಮೊದಲು ಈ ಥರ ಗುಹೆ ಮೇಲೆ ಹೋಗಿ ಬಿದ್ದರೆ ಮಾಡೋದು. ಸೊ ನೋಡಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ಇಲ್ಲಿಂದನೂ ಕಾಣುತ್ತೆ, ಮೇಲ್ಗಡೆಯಿಂದ ಕಾಣುತ್ತೆ. ಸೊ ಫಸ್ಟಿಗೆ ನಾನು ನಿಮಗೆ ಮೇಲ್ಗಡೆಯಿಂದ ಯಾವ ಥರ ಕಾಣ್ತದೆ ಅಂತ ತೋರಿಸ್ತೇನೆ. ಅದೆಷ್ಟೋ ಮಲೆಗಳ ವ್ಯೂ ಕೂಡ ಕಾಣ್ತದೆ. ಸೊ ಆ ವ್ಯೂ ಯಾವ ಥರ ಇದೆ ಅಂತ ನೋಡ್ಕೊಂಡ್ಬಂದ್ರಿ. ಇಲ್ಲಿಂದ ಕೆಳಗಡೆ ಹೋದರೆ ನಿಮಗೆ ಆಲ್ರೆಡಿ ನೀವು ಮೂವಿಯಲ್ಲೆಲ್ಲ ನೋಡಿರ್ತೀರ, ಇಲ್ಲಿ ಗುಣ ಕೇವ್ಸ್ ಇದೆ. ಆ ಕೇವ್ ಎಷ್ಟೊಂದು ಭಯಂಕರವಾಗಿದೆ ಅಂತ ನೀವು ಮೂವಿಯಲ್ಲಿ ನೋಡಿರ್ತೀರ ಆಲ್ರೆಡಿ. ಬಟ್ ಇಲ್ಲಿಂದ ವ್ಯೂ ಅಂತೂ ಅದ್ಭುತವಾಗಿದೆ. ನೀವೊಂದು ಬೆಳಿಗ್ಗೆ ಟೈಮಲ್ಲಿ ಜನರು ಇರೋದಾಗ ಬಂದರೆ ಅದ್ಭುತ ಒಂದು ಕಣ್ ತುಂಬಿಕೊಳ್ಬೋದು ಈ ಸೀನರಿಯನ್ನು ಅಂತ ಹೇಳ್ತಾ ಈಗ ಇಲ್ಲಿಂದ ಒಂದು ಬೇರೆ ಜಾಗ ಕಡೆ ಹೋಗುವ. ನೀವೇನಾದರೂ ಕೊಡೈಕೆನಾಲ್ ಬಂದರೆ ಈ ಗುಣ ಕೇವನ್ನು ಮಿಸ್ ಮಾಡಲೇಬೇಡಿ. ಯಾಕಂದರೆ ಇಲ್ಲಿಗೆ ಬರೋದು ಒಂದು 7-8 ಕಿಲೋಮೀಟರ್ಸ್ ಇದೆ. ಈ ಸಿಟಿಯಿಂದ 7-8 ಕಿಲೋಮೀಟರ್ಸ್ ಇದೆ. ನಿಮ್ಮ ಹತ್ರ ಒಂದು ಪ್ರೈವೇಟ್ ವೆಹಿಕಲ್ ಇದ್ದರೆ ಇಲ್ಲಿಂದ ಹತ್ತಿರದಲ್ಲೇ ಸಾಕಷ್ಟು ಜಾಗಗಳಿದೆ. ಸೊ ಆ ಎಲ್ಲ ಜಾಗಗಳಿಗೆ ಹೋಗ್ಬೋದು. ನಾನು ಆ್ಯಕ್ಚುಲಿ ಈ ಗುಣಕ್ಕೆ ಓಪನ್ ಆಗೋ ಮೊದಲೇ ಇಲ್ಲಿ ಬಂದಿದ್ದೇನೆ 8:30. ಇದು ಗುಣಕ್ಕೆ ಓಪನ್ ಆಗೋದು 9 ಗಂಟೆಗಾದರೆ ನಾನು 8:30ಗೆ ಬಂದು ಇಲ್ಲಿ ರೀಚ್ ಆಗಿದ್ದೇವೆ. ಆಗ ನಾವು ಎಷ್ಟು ಫೋಟೋ ಬೇಕು, ಎಷ್ಟು ವಿಡಿಯೋ ಬೇಕು ಆರಾಮ್ಸೆ ತೆಗಿಬೋದಿತ್ತು. ಬಟ್ ಈಗ ನನ್ನ ಹಿಂದೆಗಡೆ ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಒಂದು 15 ನಿಮಿಷದಲ್ಲಿ ಎಷ್ಟೊಂದು ಫಿಲ್ ಆಯಿತು ಅಂತ. ಅದೇ ನೀವು ಒಂದು ಮಧ್ಯಾಹ್ನ ಹೊತ್ತಲ್ಲಿ ಬಂದರೆ ಎಲ್ಲರೂ ಫ್ರೀ ಆದಾಗ ಇಲ್ಲಿ ಬಂದು ಫೋಟೋ ತೆಗೆದಿರ್ತಾರೆ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ ನೀವೇನಾದರೂ ಕೊಡೈಕೆನಾಲ್ ಬಂದರೆ ಗುಣ ಕೇವ್ಸನ್ನು ಮಿಸ್ ಮಾಡಲೇಬೇಡಿ. ಈ ಗುಣ ಕೇವ್ಸಲ್ಲಿ ನಿಮಗೆ ಒಂದು ಒಳ್ಳೆಯ ಫೋಟೋ, ಒಳ್ಳೆಯ ವೀಡಿಯೋ ತೆಗಿಬೇಕಂತಾದರೆ ಬೆಳಿಗ್ಗೆ ಹೊತ್ತಲ್ಲಿ ಬನ್ನಿ, 9 ಗಂಟೆ ಹೊತ್ತಲ್ಲಿ ಬನ್ನಿ, ಆಗ ಯಾರೂ ಇರೋದಿಲ್ಲ. ಅದು ಬಿಟ್ಟರೆ ನೀವು ವೀಕ್ ಡೇಸಲ್ಲಿ ಬಂದರೂ ಕೂಡ ಓಕೆ, ಆಗ ನೀವು ಆರಾಮ್ಸೆ ಫೋಟೋ ಎಲ್ಲ ತೆಗಿಬೋದು. ಬಟ್ ವೀಕೆಂಡ್ಸ್ಗೆ ಏನಾದರೂ ಬಂದರೆ ಆದಷ್ಟು ಬೆಳಿಗ್ಗೆ ಹೊತ್ತಲ್ಲಿ ಬನ್ನಿ ಅಂತ ಹೇಳ್ತಾ ಇಲ್ಲಿಂದ ತಮಿಳ್ನಾಡು. ಸುಭಾಷ್, ಸುಭಾಷ್ ಹೆಂಗೆ இருக்கிற?
സുഭാഷ് ഇതാ കുട്ടട്ട വേറുണ്ടല്ലോ ഇവന്റ് ഇൻ കൊടൈക്കനാൽ മലയാളം അറിയില്ല. கொடைக்கானல் எവിടെ போறீங்க? ஃபர்ஸ்ட் பிளேஸ் இதுதான். ஃபர்ஸ்ட் பிளேஸ் தான். நெக்ஸ்ட் எവിടെ போறீங்க? நெக்ஸ்ட் ஃபால்ஸ் கூக்கல் ஃபால்ஸ் போறோம். பூக்கால் போறீங்க. பூக்கால் இஸ் how much kilometers? சோழர்கள் வாழ்த்த இடத்தை கண்டுபிடிச்சிட்டோம். 30-40 இருக்கும். 30 kilometers. You're from Tamil Nadu. Oh, happy Pongal. Thank you. Pongal. Same to you. Happy Pongal. ಇಲ್ಲಿಂದ ನಾವು ಮುಂದೆ ಕೊಡೈಕೆನಾಲ್ನ ಇನ್ನೊಂದು ಅದ್ಭುತ ಸ್ಥಳವಾದ ಪೈನ್ ಟ್ರೀ ಫಾರೆಸ್ಟ್ ಕಡೆ ಹೋದೆವು. ಇಲ್ಲಿರುವ ಪೈನ್ ಮರಗಳು ಅತೀವ ಎತ್ತರವಾಗಿದ್ದು ಇವು ನಮಗೆ ಪ್ರಕೃತಿಯ ಶಕ್ತಿ ಮತ್ತು ಸೌಂದರ್ಯದ ಪರಿಚಯವನ್ನು ಮಾಡಿಸುತ್ತದೆ. ಫೋಟೋಗ್ರಾಫರ್ಗಳಿಗೂ ಇದೊಂದು ಪರಿಪೂರ್ಣ ಸ್ಥಳವಾಗಿದೆ. ಮುಂದೆ ಇದೇ ದಾರಿಯಲ್ಲಿ ಇರುವಂತಹ ಮೋರ್ ವ್ಯೂ ಪಾಯಿಂಟ್ ಒಂದು ಸುಂದರ ಸ್ಥಳವಾಗಿ ಇಲ್ಲಿಂದ ಪ್ರಕೃತಿಯ ನೋಟವನ್ನು ಆನಂದಿಸಿದೆವು. ಹೀಗೆ ನನ್ನ ಕೊಡೈಕೆನಾಲ್ನ ಇಂದಿನ ಪಯಣ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಿಡಿಯೋದಲ್ಲಿ ಕೊಡೈಕೆನಾಲ್ನ ಇನ್ನಷ್ಟು ಜಾಗಗಳನ್ನು ತೋರಿಸ್ತೇನೆ. ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.